ಎಲ್ರಿಗೂ ನಮಸ್ಕಾರಗಳು. ಇವತ್ತು ಹೊಸ ಕತೆ ಜೊತೆ ನಿಮ್ಮ ಮುಂದೆ. ಎಲ್ಲರೂ ಗೋರಖನಾಥ ಯಾರೆಂದು ತಿಳಿದಿರಬಹುದು, ಆದರೆ ಅವರ ಹಿನ್ನೆಲೆ ಏನು ಮತ್ತು ಅವರು ಯಾರು ಎಂದು ಇವತ್ತು ತಿಳಿಯೋಣ. ಬನ್ನಿ, ಲೆಟ್ಸ್ ಗೋ. ಒಂದು ಊರಲ್ಲಿ ಮತ್ಸ್ಯೇಂದ್ರ ಎಂಬ ಗುರುಗಳಿದ್ದರು. ಅವರನ್ನು ಎಲ್ಲರೂ ಶಿವನ ಇನ್ನೊಂದು ರೂಪವೆಂದೇ ಭಾವಿಸಿದ್ದರು. ಯಾಕೆಂದರೆ ಅವರಲ್ಲಿದ್ದ ಶಕ್ತಿ, ಅವರಲ್ಲಿದ್ದ ಮಂತ್ರವಿದ್ಯೆ ಎಲ್ಲರನ್ನೂ ಮೀರಿಸುತ್ತಿತ್ತು. ಅವರಲ್ಲಿ ತುಂಬ ಶಕ್ತಿಯು ಅಡಕವಾಗಿತ್ತು. ಒಂದು ದಿವಸ ಭಿಕ್ಷೆ ಬೇಡಿಕೊಂಡು ಒಂದು ಹೆಂಗಸಿನ ಮನೆ ಮುಂದೆ ಹೋಗಿ, ತಾಯೇ ಭಿಕ್ಷೆ ಕೊಡುವೆಂದು ಕೇಳಿಕೊಳ್ಳುತ್ತಾರೆ. ಆಗ ಹೆಂಗಸು ಮನೆಯಿಂದ ಹೊರಗೆ ಬರುತ್ತಾಳೆ. ತನ್ನಲ್ಲಿದ್ದ ಸ್ವಲ್ಪ ಅನ್ನವನ್ನು ಆ ಸ್ವಾಮಿಗೆ ಕೊಡುತ್ತಾಳೆ. ಕೊಡುತ್ತಾ, ಸ್ವಾಮಿ, ನನಗೆ ಇನ್ನೂ ಮಕ್ಕಳಾಗಿಲ್ಲ. ನನ್ನ ಮನೆಯವರು, ನನ್ನ ಊರಿನವರು ನನ್ನನ್ನು ಹೀಯಾಳಿಸುತ್ತಿದ್ದಾರೆ. ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಿ ಎಂದು ಕಣ್ಣೀರಿಟ್ಟು ಕೇಳಿಕೊಳ್ಳುತ್ತಾಳೆ. ಅವಳ ಕಣ್ಣೀರಿಗೆ ಬೆಲೆ ಕೊಟ್ಟು ಸ್ವಾಮಿ ತನ್ನ ಚೀಲದಲ್ಲಿದ್ದ ಒಂದು ಹಿಡಿ ಭಸ್ಮವನ್ನು ತೆಗೆದು ಅವಳ ಕೈಯಲ್ಲಿಡುತ್ತಾರೆ. ತಗೋ ಮಗಳೇ, ಇದನ್ನು ಸ್ವೀಕರಿಸು, ಇದರಿಂದ ನಿನ್ನ ಮಗುವಿನ ಜನನವಾಗುತ್ತದೆ ಎಂದು ಹೇಳುತ್ತಾರೆ. ಅವಳು ಖುಷಿಯಿಂದ ಆ ಭಸ್ಮವನ್ನು ಮನೆಯೊಳಗೆ ತಂದು ಬಿಡುತ್ತಾಳೆ. ಎಲ್ಲರೂ ಅವಳ ಕೈಯಲ್ಲಿದ್ದ ಭಸ್ಮವನ್ನು ನೋಡಿ, ಏನಿದು, ಯಾರು ಕೊಟ್ಟದ್ದು ಎಂದು ಕೇಳುತ್ತಾರೆ. ಆಗ ಅವಳು ಖುಷಿಯಲ್ಲಿ, ಇದನ್ನು ನಾನು ತಿಂದರೆ ನನಗೆ ಮಗುವಾಗುತ್ತದಂತೆ ಅಂತ ಸ್ವಾಮೀಜಿಯವರು ನನಗೆ ಕೊಟ್ಟಿದ್ದಾರೆ ಎಂದು ಹೇಳುತ್ತಾಳೆ. ಏನು, ಅವನಿಗೂ ಹೇಗೂ ಮಂಡೆ ಸಮ ಇಲ್ಲ, ನಿನಗೂ ಇಲ್ಲವೇನು? ಇದನ್ನು ತಿಂದರೆ ನೀನು ಸಾಯುವೆ, ಇದನ್ನು ತಿನ್ನಬೇಡ, ಎಸೆದು ಬಾ ಎಂದು ಎಲ್ಲರೂ ಹೀಯಾಳಿಸುತ್ತಾರೆ ಅವಳನ್ನು. ಎಲ್ಲರ ಮಾತು ಕೇಳಿ ಅವಳು ಕಣ್ಣೀರಿಟ್ಟು ಆ ಭಸ್ಮವನ್ನು ಮನೆ ಹಿಂದೆ ಹೋಗಿ ಅಲ್ಲೇ ಇದ್ದ ಖಾಲಿ ಜಾಗದ ಹತ್ರ ಎಸೆದು ಬಿಡುತ್ತಾಳೆ. ಹೀಗೆಯೇ ದಿನಗಳು ಕಳೆದವು. 12 ವರ್ಷಗಳ ನಂತರ ಮತ್ಸ್ಯೇಂದ್ರನಾಥರವರು ಇನ್ನೊಂದು ಬಾರಿ ಆ ಮನೆಗೆ ಬರುತ್ತಾರೆ. ಬಂದ್ಬಿಟ್ಟು ಭಿಕ್ಷಾಂದೇವಿ ಅಂತ ಕೇಳಿಕೊಳ್ಳುತ್ತಾರೆ. ಅದೇ ಹೆಂಗಸು ಸ್ವಲ್ಪ ಅನ್ನದ ಜೊತೆ ಹೊರಗೆ ಬಂದು ಅನ್ನ ಕೊಡಲು ಹೋಗುವಾಗ ಸ್ವಾಮಿ ತಡೆದು, ನಿನ್ನ ಮಗುವೆಲ್ಲಿ ಎಂದು ಕೇಳುತ್ತಾರೆ. ಆಗ, ಏನು, ಯಾರ ಮಗು ಅಂತ ಕೇಳುತ್ತಾಳೆ. ಏನು, 12 ವರ್ಷದ ಮುಂಚೆ ನಿನಗೊಂದು ಮಗು ಇತ್ತಲ್ಲವೇ, ಎಲ್ಲಿ ಅದು ಅಂತ ಕೇಳುತ್ತಾರೆ. ಆಗ ಅವಳಿಗೆ ಅರಿವಾಗುತ್ತದೆ, ಸ್ವಾಮಿ, ಎಲ್ಲರ ಮಾತು ಕೇಳಿ ನಾನು ತಡೆಯಲಾರದೆ ಆ ಭಸ್ಮವನ್ನು ನನ್ನ ಮನೆ ಹಿಂದೆ ಇದ್ದ ಆ ಖಾಲಿ ಜಾಗದಲ್ಲಿ ಎಸೆದಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಅದೇ ಕ್ಷಣದಲ್ಲಿ ಅಲ್ಲೇ ಇದ್ದ 4 ಜನರು ಕೆಲಸ ಮಾಡುವವರನ್ನು ಕರೆದು ಅವಳ ಮನೆ ಹಿಂದೆ ಇದ್ದ ಆ ಜಾಗವನ್ನು ಅಗೆಯಲು ಹೇಳುತ್ತಾರೆ. ಅವರು ಅಗೆಯುತ್ತಾ ಅಗೆಯುತ್ತಾ ಆಳದ ಕಡೆ ಹೋಗುವಾಗ ಒಂದು 12 ವರ್ಷದ ಮಗು ಯೋಗ ನಿದ್ರೆಯಲ್ಲಿ ಕುಳಿತಿರುತ್ತದೆ. ಇದನ್ನು ಕಂಡು ತಾಯಿಯ ಕಣ್ಣೀರು ನಿಲ್ಲುವುದಿಲ್ಲ. ಆಗ ಮತ್ಸ್ಯೇಂದ್ರನಾಥರವರು, ಈತ ಗೋರಖನಾಥ, ನನ್ನ ಮಗ. ಇನ್ನು ಇವ ನಿನ್ನ ಜೊತೆ ಬರುವುದಿಲ್ಲ ತಾಯೇ, ಇವನನ್ನು ನಾನು ಕರೆದುಕೊಂಡು ಹೋಗು ಎಂದು ಅಲ್ಲಿಂದ ಅವನನ್ನು ಕರೆದುಕೊಂಡು ಹೋಗುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಕೊನೆ ತನಕ ನೋಡಿದ್ದಕ್ಕೆ. ಕತೆ ಅರ್ಥವಾಗಿದ್ದರೆ ಇನ್ನೊಬ್ಬರಿಗೆ ತಿಳಿಸಿ, ಇನ್ನೊಬ್ಬರಿಗೆ ಈ ವಿಷಯವನ್ನು ಮುಟ್ಟಿಸಿ. ಧನ್ಯವಾದ.